ಓಂ ಶಾಂತಿ. ಮುರಳಿಯ ದಿನಾಂಕ 31/3/2024. ಅವ್ಯಕ್ತ ಬಾಪ್ ದಾದಾ ರಿವೈಸ್ ಮುರಳಿ 18/1/99. वर्तमान समय के प्रमाण वैराग्य वृत्ति को इमर्ज कर साधना का वायुमंडल बनाओ. ವರ್ತಮಾನ ಸಮಯದ ಅವಶ್ಯಕತೆಯ ಅನುಸಾರವಾಗಿ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಂಡು ಸಾಧನೆಯ ವಾತಾವರಣವನ್ನು ಹರಡಿಸಿರಿ. ಸಾಧನೆಯ ವಾತಾವರಣವನ್ನು ನಿರ್ಮಾಣಗೊಳಿಸಿ. आज स्नेह के सागर बाप दादा अपने अति स्नेही बच्चों से मिल रहे. आज का दिन विशेष स्नेह का दिन है. अमृत वेले से लेकर चारों ओर के बच्चे स्नेह की लहरों में लहरा रहे. हर एक बच्चे के दिल का स्नेह दिलाराम बाप के पास पहुँच गया है. ಇದು ಜನವರಿ 18ನೇ ತಾರೀಕಿನ ಮುರಳಿ, ಅಂದರೆ ಬ್ರಹ್ಮ ತಂದೆಯ ಸ್ಮೃತಿ ದಿನದ ಮುರಳಿ. ಆ ಕಾರಣದಿಂದ ಬಾಪ್ ದಾದಾರವರು ಹೇಳ್ತಾ ಇದ್ದಾರೆ, ಈ ದಿನ ಸ್ನೇಹದ ಸಾಗರ ಆಗಿರುವಂತಹ ಬಾಪ್ ದಾದಾರವರು ತಮ್ಮ ಅತಿ ಸ್ನೇಹಿ ಮಕ್ಕಳ ಜೊತೆಗೆ ಮಿಲನ ಮಾಡ್ತಾ ಇದ್ದಾರೆ. ಇವತ್ತಿನ ದಿನವೇ ಸ್ನೇಹದ ದಿನ ಆಗಿದೆ. ಅಮೃತ ವೇಳೆಯಿಂದ ಮಕ್ಕಳ ಸ್ನೇಹದ ಅಲೆಗಳು ನನ್ನ ಹತ್ತಿರ ಬಂದು ತಲುಪ್ತಾ ಇವೆ. ಪ್ರತಿಯೊಬ್ಬರ ಹೃದಯದಲ್ಲಿ ಇರುವ ಸ್ನೇಹ ಹೃದಯ ರಾಮನ ಹತ್ತಿರ ಬಂದು ತಲುಪಿದೆ. बाप दादा भी सभी बच्चों को स्नेह के रिस्पॉन्स में स्नेह और समर्थपन का वरदान दे रहे. बाप दादारವರು ಸಹ ಮಕ್ಕಳ ಸ್ನೇಹದ ಪ್ರತಿಯಾಗಿ ಸ್ನೇಹಿ ಭವ ಮತ್ತು ಸಮರ್ಥ ಭವದ ವರದಾನ ಕೊಡ್ತಾ ಇದ್ದಾರೆ. आज के दिन को बाप दादा यज्ञ की स्थापना में विशेष परिवर्तन का दिन कहते हैं. ಜನವರಿ 18ನೇ ತಾರೀಕಿನ ವಿಶೇಷತೆಯನ್ನು ಬಾಪ್ ದಾದಾರವರು ತಿಳಿಸ್ತಾ ಇದ್ದಾರೆ. ಇವತ್ತಿನ ದಿನಕ್ಕೆ ಯಜ್ಞ ಸ್ಥಾಪನೆಯ ಕಾರ್ಯದಲ್ಲಿ ಇದು ವಿಶೇಷ ಪರಿವರ್ತನೆಯ ದಿನ ಆಗಿದೆ ಅಂತ ಬಾಬಾ ಹೇಳ್ತಾರೆ. आज के दिन ब्रह्मा बाप गुप्त रूप में बैकबोन बन अपने बच्चों को साकार रूप में विश्व के मंच पर प्रत्यक्ष किया. इसलिए इस दिवस को बच्चों के प्रत्यक्षता का दिन कहा जाता है. ಈ ದಿನ ಬ್ರಹ್ಮ ಬಾಬಾ ಗುಪ್ತ ಆಗಿ ಸಾಕಾರ ಪ್ರಪಂಚದಲ್ಲಿ ಮಕ್ಕಳನ್ನು ಪ್ರತ್ಯಕ್ಷ ಮಾಡಿದರು. ಆದ್ದರಿಂದ ಈ ದಿನಕ್ಕೆ ಮಕ್ಕಳ ಪ್ರತ್ಯಕ್ಷತೆಯ ದಿನ ಅಂತಲೂ ಹೇಳಲಾಗ್ತದೆ. ಸಮರ್ಥ ದಿವಸ್ ಕಹಾ ಜಾತಾ ಹೈ. ವಿಲ್ ಪವರ್ ದೇನೆ ಕಾ ದಿವಸ್ ಕಹಾ ಜಾತಾ ಹೈ. ಈ ದಿನಕ್ಕೆ ಸಮರ್ಥ ದಿನ ಅಂತಲೂ ಹೇಳಲಾಗ್ತದೆ. ತಮ್ಮ ಸರ್ವಶಕ್ತಿಗಳನ್ನು ಮಕ್ಕಳಿಗೆ ವಿಲ್ ಮಾಡಿ ಕೊಟ್ಟಿರುವಂಥ ದಿನ ಅಂತಲೂ ಹೇಳಲಾಗ್ತದೆ. ಬ್ರಹ್ಮ ಬಾಪ್ ಗುಪ್ತ ರೂಪ में कार्य करा रहा है. अलग नहीं, साथ है. सिर्फ गुप्त रूप में करा रहा है. यह अव्यक्ति दिवस बच्चों के कार्य को तीव्र गति में लाने का दिवस है.
ಬ್ರಹ್ಮ ಬಾಬಾ ಸ್ಥೂಲ ದೇಹ ಬಿಟ್ಟು ಹೋದರೂ ಸಹ ಅವ್ಯಕ್ತ ರೂಪದಿಂದ ಮಕ್ಕಳ ಜೊತೆಗೆ ಇದ್ದು ಗುಪ್ತವಾಗಿ ಕರ್ತವ್ಯ ಮಾಡ್ತಾ ಇದ್ದಾರೆ. ಇನ್ನೂ ತೀವ್ರಗತಿಯಿಂದ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮಕ್ಕಳ ಮೂಲಕ ಮಾಡಿಸ್ತಾ ಇದ್ದಾರೆ. अभी भी हर एक बच्चे की छत्र छाया बन पालना का कर्तव्य कर रहे हैं. जैसे माँ बच्चों के लिए छत्र छाया होती है, ऐसे ही अमृत वेले से लेकर ब्रह्मा माँ चारों तरफ के बच्चों की रेख देख करती रहती. ಇವತ್ತಿಗೂ ಸಹ ಬ್ರಹ್ಮ ಬಾಬಾ ಮಕ್ಕಳ ಛತ್ರ ಛಾಯೆಯಾಗಿ ಪಾಲನೆಯ ಕರ್ತವ್ಯ ಮಾಡ್ತಾ ಇದ್ದಾರೆ. ಹೇಗೆ ಲೌಕಿಕದಲ್ಲಿ ತಾಯಿ ಮಕ್ಕಳ ಛತ್ರಛಾಯೆಯಾಗಿ ಮಕ್ಕಳಿಗೆ ಪಾಲನೆ ಕೊಡ್ತಾಳೆ, ಹಾಗೆ ಬ್ರಹ್ಮ ಬಾಬಾ ಅಮೃತ ವೇಳೆಯಿಂದ ತಾಯಿಯಾಗಿ ಮಕ್ಕಳನ್ನು ನೋಡ್ಕೊಳ್ತಾ ಇರ್ತಾರೆ. साकार में निमित्त बच्चे हैं, लेकिन भाग्य विधाता ब्रह्मा माँ हर बच्चे के भाग्य को देख बच्चों को विशेष शक्ति, हिम्मत, उमंग, उत्साह की पालना करते हैं. ಸಾಕಾರದಲ್ಲಿ ಸೇವೆಗೆ ಪಾಲನೆಗೆ ನೀವು ಮಕ್ಕಳು ನಿಮಿತ್ತ ಆಗಿದ್ದೀರಿ. ಆದರೆ ಭಾಗ್ಯ ವಿಧಾತ ಬ್ರಹ್ಮ ತಾಯಿ ಮಕ್ಕಳ ಭಾಗ್ಯವನ್ನು ನೋಡಿ ಮಕ್ಕಳಿಗೆ ವಿಶೇಷ ಶಕ್ತಿ ಕೊಡುವಂತಹ, ಸಾಹಸ ಕೊಡುವಂತಹ, ಉಮಂಗ ಉತ್ಸಾಹ ಕೊಡುವಂತಹ ಪಾಲನೆ ಇವತ್ತಿಗೂ ಮಾಡ್ತಾ ಇದ್ದಾರೆ. ಶಿವ ಬಾಪ ತೋ ಸಾಥ ಮೇ ಹೈ ಹಿ, ಲೇಕಿನ್ ವಿಶೇಷ ಬ್ರಹ್ಮ ಕಾ ಪಾಲನಾ ಕಾ ಪಾರ್ಟ್ ಹೈ. ಶಿವ ತಂದೆ ಅಂತೂ ಜೊತೆಗೆ ಇದ್ದೇ ಇದ್ದಾರೆ, ಆದರೆ ವಿಶೇಷವಾಗಿ ಬ್ರಹ್ಮ ತಂದೆಯ ಪಾತ್ರ, ಪಾಲನೆಯ ಪಾತ್ರ ಈಗ ನಡೀತಾ ಇದೆ. आज के दिन भाग्य विधाता ब्रह्मा हर बच्चे को विशेष स्नेह के रिटर्न में वरदान का भंडारी बन बांटते हैं. जो बच्चा जितना अव्यक्त स्थिति में स्थित हो मिलन मनाते हैं, उस हर एक बच्चे को जो वरदान चाहिए वह सहज प्राप्त होता है. ಈ ದಿನ ಭಾಗ್ಯ ವಿಧಾತ ಬ್ರಹ್ಮ ಬಾಬಾ ಮಕ್ಕಳ ಸ್ನೇಹದ ಪ್ರತಿಯಾಗಿ ಅವರಿಗೆ ಬೇಕಾದ ವರದಾನಗಳನ್ನು ವಿಶೇಷವಾಗಿ ಕೊಡ್ತಾರೆ. ಯಾವ ಮಕ್ಕಳು ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದು ಅವ್ಯಕ್ತ ಮಿಲನ ಮಾಡ್ತಾರೆ, ಅಂತಹ ಮಕ್ಕಳಿಗೆ ಭಾಗ್ಯ ವಿಧಾತ ತಂದೆಯಿಂದ ವರದಾನಗಳ ಭಂಡಾರನೇ ಸಿಕ್ಕಿಬಿಡ್ತದೆ, ಸಹಜವಾಗಿ ಪ್ರಾಪ್ತಿಯಾಗ್ತದೆ. वरदानों का खुला भंडार है, जो चाहिए जितना चाहिए उतना प्राप्त होने का श्रेष्ठ दिवस है. स्नेह का रिटर्न होता है सहज वरदान की गिफ्ट. ಈ ದಿನ ವಿಶೇಷವಾಗಿ ವರದಾನಗಳ ಭಂಡಾರವನ್ನೇ ಬಾಬಾ ಮುಂದಿಟ್ಟಿರ್ತಾರೆ. ಯಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಪಡ್ಕೊಳ್ಳುವಂತಹ ಶ್ರೇಷ್ಠ ದಿನ ಈ ದಿನ ಆಗಿದೆ. ಸ್ನೇಹದ ಪ್ರತಿಫಲನೆ सहज वरदानದ प्राप्ति. तो गिफ्ट में मेहनत नहीं करनी पड़ती, सहज प्राप्ति होती. गिफ्ट मांगी नहीं जाती, स्वतः प्राप्त होती. ಈ ದಿನ ಬಾಬಾ ವರದಾನದ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ. ಉಡುಗೊರೆ ತಗೊಳ್ಳೋದನ್ನು ಪರಿಶ್ರಮದಿಂದ ತಗೋಬೇಕಿಲ್ಲ, ಸಹಜವಾಗಿ ಯಾವುದು ಪ್ರಾಪ್ತಿಯಾಗ್ತದೆ ಅದಕ್ಕೆ ಉಡುಗೊರೆ ಅಂತ ಹೇಳ್ತಾರೆ.
पुरुषार्थ से वरदान के अनुभूति की प्राप्ति अलग चीज़ है, लेकिन आज के दिन ब्रह्मा माँ स्नेह के रिटर्न में वरदान देते हैं. ಪುರುಷಾರ್ಥ ಮಾಡಿ ಪರಿಶ್ರಮದಿಂದ ವರದಾನದ ಅನುಭವ ಮಾಡುವುದು ಬೇರೆ ವಿಷಯ ಆಗಿದೆ. ಆದರೆ ಈ ದಿನ ಬ್ರಹ್ಮ ತಾಯಿ ಸ್ನೇಹದಿಂದ ಉಡುಗೊರೆಯ ರೂಪದಲ್ಲಿ वरदान ಕೊಡ್ತಾ ಇದ್ದಾರೆ. तो आज के दिन सभी ने सहज वरदान प्राप्त होने की अनुभूति की. अभी भी सच्चे दिल के स्नेह का रिटर्न वरदान प्राप्त कर सकते हो. वरदान प्राप्त करने का साधन है दिल का स्नेह. जहाँ दिल का स्नेह है वो स्नेह ऐसा खजाना है जिस खजाने द्वारा बाप दादा द्वारा जो चाहे अविनाशी वरदान प्राप्त कर सकते हो. ಈ ದಿನ ವಿಶೇಷವಾಗಿ ಬಾಪ್ ದಾದಾರವರು ಸ್ನೇಹದ ಖಜಾನೆಯನ್ನು ಮಕ್ಕಳಿಗೆ ಅವಿನಾಶಿ ವರದಾನದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಎಷ್ಟು ಬೇಕೋ ಅಷ್ಟನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. वह स्नेह का खजाना हर बच्चे के पास है ना. स्नेह का खजाना है तब तो पहुँचे हो. स्नेह खींच कर लाया है और स्नेह में रहना बहुत सहज है. पुरुषार्थ की मेहनत नहीं करनी पड़ती, क्योंकि स्नेह का अनुभव हर आत्मा को होता ही है. सिर्फ अब जो बिखरा हुआ स्नेह था, कुछ कहाँ था, वह बिखरा हुआ स्नेह एक के ही साथ जोड़ लिया है. क्योंकि पहले अलग अलग संबंध था, अब एक में सर्व संबंध है. ತಂದೆ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಸ್ನೇಹದ ಖಜಾನೆ ಇದೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂದರೆ, ಆ ಸ್ನೇಹದ ಕಾರಣದಿಂದ ತಾವೆಲ್ಲರೂ ದೂರ ದೂರದಿಂದ ಬಂದು ಮಧುಬನಕ್ಕೆ ಸೇರಿಕೊಂಡಿದ್ದೀರಿ. ಸ್ನೇಹ ನಿಮ್ಮೆಲ್ಲರಿಗೂ ಇದೆ ತಂದೆಯ ಮೇಲೆ. ಆದರೆ ಇವತ್ತಿನವರೆಗೆ ನಿಮ್ಮ ಸ್ನೇಹ ಅಲ್ಲಿ ಇಲ್ಲಿ ಏನೋ ಹಂಚಿ ಹೋಗಿತ್ತು. ಆ ಎಲ್ಲ ರೀತಿಯ ಸ್ನೇಹವನ್ನು, ಸರ್ವ ಸಂಬಂಧದ ಸ್ನೇಹವನ್ನು ಈಗ ತಂದೆಯ ಜೊತೆಗೆ ಜೋಡಿಸಬೇಕಾಗಿದೆ. पहले अलग अलग संबंध था, अब एक में सर्व संबंध है. तो सहज सर्व स्नेह एक से हो गए. इसलिए हर एक कहता है मेरा बाबा. ಮೊದಲು ನಿಮ್ಮ ಸ್ನೇಹ ಬೇರೆ ಬೇರೆ ಸಂಬಂಧಗಳಲ್ಲಿ ಹಂಚಿ ಹೋಗಿತ್ತು. ಈಗ ಸರ್ವ ಸಂಬಂಧದ ಸ್ನೇಹ ಒಬ್ಬನ ಮೇಲೆ ಮಾತ್ರ ಇರಬೇಕು. ಆ ರೀತಿಯಲ್ಲಿ ನಿಮ್ಮ ಸ್ನೇಹ ಈಗ ಒಬ್ಬ ತಂದೆಯ ಮೇಲೆ ಇರುವ ಕಾರಣ ಎಲ್ಲರೂ ಹೇಳ್ತೀರಿ ನನ್ನ ಬಾಬಾ ಅಂತ. तो स्नेह किससे होता है? मेरे से. सभी कहते हैं ना मेरा बाबा. ಸ್ನೇಹ ಅಥವಾ ಪ್ರೀತಿ ಯಾರ ಮೇಲೆ ಇರ್ತದೆ? ಯಾರು ನಮ್ಮವ್ರು ಇರ್ತಾರೆ ಅವರ ಮೇಲೆ ಸ್ನೇಹ ಪ್ರೀತಿ ಇರ್ತದೆ. ಈಗ ಎಲ್ಲರೂ ಹೇಳ್ತೀರಿ ಬಾಬಾ ನನ್ನವರು ಅಂತ. दादियों का बाबा, महारथियों का बाबा नहीं, सबका बाबा है ना. आज के दिन कितने बार हर एक बच्चे ने दिल से कहा मेरा बाबा मेरा बाबा. सभी ने मेरा बाबा कह रूह रूहान की ना. ನೀವೆಲ್ಲರೂ ನನ್ನ ಬಾಬಾ ಅಂತ ಹೇಳ್ತೀರಿ ವಿನಃ ದಾದಿಯವರ ಬಾಬಾ, ಮಹಾರಥಿಗಳ ಬಾಬಾ ಅಂತ ಹೇಳೋದಿಲ್ಲ. ಇವತ್ತಿನ ದಿನ ಎಲ್ಲ ಮಕ್ಕಳು ಬೆಳಗ್ಗೆಯಿಂದ ಸಂಜೆಯವರೆಗೂ
ನನ್ನ ಬಾಬಾ ಅಂತ ಹೇಳಿ ಬಾಬನ ಜೊತೆಗೆ ಮಧುರ ವಾರ್ತಾಲಾಪ ಮಾಡಿದ್ದೀರಿ. सारा दिन क्या किया? स्नेह के पुष्प बाप दादा को अर्पित किया. बाप दादा के पास स्नेह के पुष्प बहुत बढ़िया से बढ़िया पहुंच रहे थे. स्नेह तो बहुत अच्छा रहा. अब बाप कहते स्नेह का स्वरूप साकार में इमर्ज करो. ಎಲ್ಲ ಮಕ್ಕಳು ನಿಮ್ಮ ಸ್ನೇಹದ ಪುಷ್ಪಗಳನ್ನು ತಂದೆಗೆ ಅರ್ಪಿಸಿದ್ದೀರಿ. ತಂದೆಯ ಪ್ರತಿಯಾಗಿ ಇರುವ ಸ್ನೇಹ ಬಹಳ ಚೆನ್ನಾಗಿದೆ. ಆದರೆ ಆ ಸ್ನೇಹದ ಸಾಕಾರ ಸ್ವರೂಪ ಈಗ ನೀವು ತೋರಿಸಬೇಕು. ವಹ ಹೈ ಸಮಾನ बनना. अभी यह समान बनने का लक्ष्य तो सभी के पास है. अभी साकार में ಲಕ್ಷಣ ದಿಖಾಯಿ ಇದೆ. ತಂದೆಯ ಮೇಲೆ ಸ್ನೇಹ ಇದೆ ಅಂದರೆ ಅದರ ಸಾಕಾರ ಸ್ವರೂಪ ಆಗಿದೆ ತಂದೆಯ ಸಮಾನ ಆಗುವುದು. ಸಮಾನ ಆಗಬೇಕು ಎಂಬ ಗುರಿ ಎಲ್ಲರಲ್ಲಿಯೂ ಇದೆ. ಆದರೆ ಆ ಲಕ್ಷ್ಯದ ಲಕ್ಷಣಗಳು ಸಾಕಾರದಲ್ಲಿ ಕಾಣಿಸಬೇಕು. जिस भी बच्चे को देखे, जो भी मिले, संबंध संपर्क में आए, उन्हों को यह लक्षण दिखाई दे कि यह जैसे परमात्मा बाप ब्रह्मा बाप के गुण है, वह बच्चों के सूरत और मूरत से दिखाई दे. अनुभव करे कि इनके नयन, इनके बोल, इन्हों की वृत्ति, वाइब्रेशन ನ್ಯಾರೇ. ಬಾಬಾ ಹೇಳ್ತಾ ಇದ್ದಾರೆ, ಯಾರೆಲ್ಲರೂ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ ಅವರಿಗೆ ನಿಮ್ಮಲ್ಲಿ ಪರಮಾತ್ಮ ತಂದೆಯ ಗುಣಗಳು ಮತ್ತು ಬ್ರಹ್ಮ ತಂದೆಯ ಗುಣಗಳು ಕಾಣಿಸಬೇಕು. ನಿಮ್ಮ ನಯನಗಳು, ನಿಮ್ಮ ಶಬ್ದಗಳು, ನಿಮ್ಮ ವೃತ್ತಿಯಿಂದ ಆ ಒಂದು ವೈಬ್ರೇಷನ್ ಎಲ್ಲರಿಗೂ अनुभव ಆಗಬೇಕು. मधुबन में आते हैं तो बाप ब्रह्मा के कर्म साकार में होने के कारण भूमि में तपस्या, कर्म और त्याग के वाइब्रेशन समाये हुए होने के कारण यहाँ सहज अनुभव करते हैं कि यह संसार न्यारा है. क्योंकि ब्रह्मा बाप और विशेष बच्चों के वाइब्रेशन से वायुमंडल अलौकिक बना हुआ है. ऐसे ही जो बच्चा जहाँ भी रहता है, जो भी कर्म क्षेत्र है, हर एक बच्चे से बाप समान गुण, कर्म और श्रेष्ठ वृत्ति का वायुमंडल अनुभव में आए. इसको बाप दादा कहते बाप समान बनना. ಹೇಗೆ ಮಧುಬನದ ಭೂಮಿಯಲ್ಲಿ ಬ್ರಹ್ಮ ತಂದೆಯ ಶ್ರೇಷ್ಠ ಕರ್ಮಗಳು, ಬ್ರಹ್ಮ ತಂದೆಯ ತಪಸ್ಸು ಮತ್ತು ಬ್ರಹ್ಮ ತಂದೆಯ ತ್ಯಾಗದ ವೈಬ್ರೇಷನ್ ಸದಾ ಕಾಲಕ್ಕೂ ತುಂಬಿರ್ತದೆ. ಅದಕ್ಕಾಗಿ ಬಂದವರಿಗೆ ಮಧುಬನದ ವಾತಾವರಣನೇ ಬೇರೆ ಆಗಿದೆ ಅಂತ ಅನುಭವ ಆಗ್ತದೆ. ಹಾಗೆ ತಾವು ಮಕ್ಕಳು ಸಹ ಯಾವುದೇ ಕರ್ಮ ಕ್ಷೇತ್ರದಲ್ಲಿ ಇರಿ, ಯಾವುದೇ ಉದ್ಯೋಗ ಮಾಡ್ತಾ ಇರಿ, ನಿಮ್ಮ ಮೂಲಕ ತಂದೆಯ ಸಮಾನ ಗುಣಗಳು, ತಂದೆಯ ಸಮಾನ ಕರ್ಮಗಳು, ತಂದೆಯ ಸಮಾನ ಶ್ರೇಷ್ಠ ವೃತ್ತಿಯ ವಾತಾವರಣ ನಿಮ್ಮ ಸುತ್ತಲೂ ಹರಡಿರಬೇಕು. ಅದರ ಅನುಭವ ಬರುವಂಥವ್ರಿಗೆ ಆಗಬೇಕು. अभी तक संकल्प है जो कि बाप समान बनना है, वह संकल्प अभी चेहरे और चलन से दिखाई दे. जो भी संबंध संपर्क में आए उनके दिल से आवाज़ निकले कि यह आत्माएं बाप समान है. ನಿಮಗೂ ಸಹ ತಂದೆಯ ಸಮಾನ ಆಗಬೇಕು ಎಂಬ ಸಂಕಲ್ಪ ಇದೆ.
ಆ ಸಂಕಲ್ಪ ನಿಮ್ಮ ಚೆಹರೆ ಮತ್ತು ಚಲನೆಯ ಮೂಲಕ ಪ್ರತ್ಯಕ್ಷವಾಗಿ ಕಾಣಿಸಬೇಕು. ಯಾರೆಲ್ಲರೂ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ ಅವರ ಹೃದಯದಿಂದ ಇದೇ ಶಬ್ದ ಬರಬೇಕು, ಇವರೆಲ್ಲರೂ ತಂದೆಯ ಸಮಾನ ಆಗಿದ್ದಾರೆ ಅಂತ. बीच बीच में खांसी आ रही, आज माइक खराब है, मिलना तो है ना, यह भी तो माइक है ना, यह माइक नहीं चलता तो वो माइक भी काम का नहीं, कोई हर्जा नहीं, यह भी मौसम का फल है. ಈ ಮುರಳಿ ನುಡಿಸುವಾಗ ಗುಲ್ಜಾರ್ ದಾದಿಯವರಿಗೆ ಕೆಮ್ಮು ಬರ್ತಿತ್ತು. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಇದು ನನ್ನ ಚೈತನ್ಯ ಮೈಕ್ ಆಗಿದೆ. ಈ ಮೈಕ್ ಏನಾಗ್ತಾ ಇದೆ, ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ. ಆದರೂ ಸಹ ನಾನು ಇವರ ಮೂಲಕನೇ ಮಕ್ಕಳ ಜೊತೆಗೆ ಮಾತಾಡಬೇಕು, ಮಿಲನ ಮಾಡಬೇಕು. ಈ ಮೈಕ್ ಸರಿ ಇಲ್ಲದೆ ಹೋದರೆ ನೀವು ಕೊಡುವಂಥ ಸ್ಥೂಲ ಮೈಕ್ ಏನಿದೆ ಅದು ಉಪಯೋಗ ಇಲ್ಲ. ಆದ್ದರಿಂದ ಏನೂ ಮಾಡಲಿಕ್ಕಾಗೋದಿಲ್ಲ. ಇದು ಚಳಿಗಾಲದ ಫಲ ಆಗಿದೆ. ಮೌಸಮ್ ಕಾ ಫಲ. ಚಳಿಗಾಲ ಇರೋದರಿಂದ ದಾದಿಯವರಿಗೆ ಸ್ವಲ್ಪ ಕೆಮ್ಮು ಬರ್ತಾ ಇದೆ. तो बाप दादा सभी बच्चों से यह प्रत्यक्षता चाहते, वैसे वाणी द्वारा प्रत्यक्षता करते हो तो वाणी का प्रभाव पड़ता है, उससे भी ज़्यादा प्रभाव गुण और कर्म का पड़ता है. ಹೇಗೆ ವಾಣಿಯ ಮೂಲಕ ಜ್ಞಾನ ಹೇಳಿ ಪರಮಾತ್ಮನ ಪ್ರತ್ಯಕ್ಷತೆ ಮಾಡ್ತೀರಿ, ಆದರೆ ಅದಕ್ಕಿಂತ ಹೆಚ್ಚಿನ ಪ್ರಭಾವ ನಿಮ್ಮಲ್ಲಿ ಇರುವ ಗುಣಗಳು ಮತ್ತು ಕರ್ಮದಿಂದ ಜನರ ಮೇಲೆ ಬೀಳ್ತದೆ. हर एक के नैनों से यह अनुभव हो कि इन्हों के नैनों में कोई विशेषता है, साधारण नहीं, अलौकिक है. उन्हों के मन में क्वेश्चन उठे कि यह कैसे बने, कहाँ से बने. स्वयं ही सोचे और पूछे कि बनाने वाला कौन है. जैसे आजकल के समय में भी कोई बढ़िया चीज़ देखते हैं तो दिल में उठता है कि यह बनाने वाला कौन है. ऐसे अपने बाप समान बनने की स्थिति द्वारा बाप को प्रत्यक्ष करो. ಬಾಬಾ ಹೇಳ್ತಾರೆ, ನಿಮ್ಮ ನಯನಗಳನ್ನು ನೋಡಿದರೆ ಜನರಿಗೆ ಅನುಭವ ಆಗಬೇಕು, ಇವರ ನಯನಗಳಲ್ಲಿ ಒಂದು ವಿಶೇಷತೆ ಇದೆ. ಇವರು ಸಾಧಾರಣ ವ್ಯಕ್ತಿ ಅಲ್ಲ, ಅಲೌಕಿಕ ವ್ಯಕ್ತಿ ಆಗಿದ್ದಾರೆ. ಇವರನ್ನು ಈ ಥರ ಯಾರು ಮಾಡಿದರು ಅಂತ ಜನರಲ್ಲಿ ಪ್ರಶ್ನೆ ಬರಬೇಕು. ಹೇಗೆ ಇಂದಿನ ದಿನಗಳಲ್ಲಿ ಯಾವುದಾದ್ರೂ ಹೊಸ ವಸ್ತುವನ್ನು ಒಬ್ಬರು ಕಂಡುಹಿಡಿದ್ರೆ ಜನ ಕೇಳ್ತಾರೆ, ಇದನ್ನು ನಿರ್ಮಿಸಿದವರು ಯಾರು ಅಂತ. ಹಾಗೆ ತಂದೆಯ ಸಮಾನ ಸ್ಥಿತಿಯ ಮೂಲಕ ನೀವು ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು. आजकल मेजॉरिटी आत्माएं सोचती है कि क्या इस साकार सृष्टि में, इस वातावरण में रहते हुए भी कोई आत्माएं ऐसी बन सकती है, तो आप उन्हों को यह प्रत्यक्ष में दिखाओ कि बन सकते हैं और हम बने हैं. ಕೆಲವರಿಗೆ ಪ್ರಶ್ನೆ ಬರ್ತದೆ, ಇಂಥ ಕಲಿಯುಗದ ಪ್ರಪಂಚದಲ್ಲಿಯೂ ಸಹ ಇಂಥ ಒಳ್ಳೆ ಆತ್ಮರು ಒಳ್ಳೆತನವನ್ನು ಕಲಿತು ಪರಮಾತ್ಮನ ಸಮಾನ ಆಗಿ ಇರಲಿಕ್ಕೆ ಸಾಧ್ಯ ಇದೆಯೇ ಅಂತ. ಅವರಿಗೆ ತೋರಿಸಿಕೊಡಿ, ಸಾಧ್ಯ ಇದೆ ಮತ್ತು ನಾವೇ ಆ ಥರ ಆಗಿದ್ದೇವೆ ಅಂತ. आजकल प्रत्यक्ष प्रमाण को ज़्यादा मानते, सुनने से भी ज़्यादा देखना चाहते. तो चारों ओर कितने बच्चे हैं, हर एक बच्चा बाप समान प्रत्यक्ष प्रमाण बन जाए तो मानने और जानने में मेहनत नहीं लगे. ಇತ್ತೀಚಿನ ದಿನಗಳಲ್ಲಿ ಜನ
ಪ್ರತ್ಯಕ್ಷ ಪ್ರಮಾಣ ನೋಡಲಿಕ್ಕೆ ಇಷ್ಟಪಡ್ತಾರೆ. ಆದ್ದರಿಂದ ನೀವೆಲ್ಲ ಮಕ್ಕಳು ತಂದೆಯ ಸಮಾನ ಆಗಿ ಪರಮಾತ್ಮನ ಪ್ರತ್ಯಕ್ಷತೆಯ ಒಂದು ಪ್ರಮಾಣ ಆಗ್ರಿ. ಆಗ ನೋಡೋರಿಗೆ ತಿಳ್ಕೊಳ್ಳೋರಿಗೆ ಏನೂ ಕಷ್ಟ ಆಗೋದಿಲ್ಲ. फिर आपकी प्रजा बहुत जल्दी जल्दी तैयार हो जाए. ಬೇಗ ಬೇಗ ಬಂದು ಅವರು ನಿಮ್ಮಿಂದ ಜ್ಞಾನ ಕೇಳ್ತಾರೆ, ತಂದೆಯ ಮಕ್ಕಳಾಗ್ತಾರೆ ಮತ್ತು ನಿಮಗೆ ಪ್ರಜೆಗಳಾಗಿ ತಯಾರಾಗ್ತಾರೆ. मेहनत समय कम और प्रत्यक्ष प्रमाण अनुभव करने से जैसे प्रजा का स्टैंप लगता जाएगा. राजे रानी तो आप बनने वाले होना. ಕಡಿಮೆ ಪರಿಶ್ರಮದಿಂದ ಹೆಚ್ಚಿನ ಸೇವೆ ಮಾಡ್ತಾ ಹೋಗ್ರಿ ಮತ್ತು ಪ್ರಜೆಗಳ ಸ್ಟ್ಯಾಂಪನ್ನು ಅವರ ಮೇಲೆ ಹಾಕ್ತಾ ಹೋಗ್ರಿ. ನೀವಂತೂ ರಾಜ ರಾಣಿ ಆಗುವಂತಹ ಮಕ್ಕಳಾಗಿದ್ದೀರಲ್ವ. ಬಾಪ್ ದಾದಾ ಏಕ ಬಾತ್ का फिर से अटेंशन दिला रहे हैं कि वर्तमान वायुमंडल के अनुसार मन में दिल से अभी वैराग्य वृत्ति को इमर्ज करो. बाप दादा ने हर बच्चे को चाहे प्रवृत्ति में है, चाहे सेवा केंद्र पर है, चाहे कहाँ भी रहते, स्थूल साधन हर एक को दिए. ऐसा कोई बच्चा नहीं जिसके पास खाना पीना रहना इसके साधन नहीं. जो बेहद के वैराग्य वृत्ति में आवश्यक साधन चाहिए वह सबके पास है. ಬಾಬಾ ಹೇಳ್ತಿದ್ದಾರೆ, ವರ್ತಮಾನ ಸಮಯದ ಅನುಸಾರವಾಗಿ ಈಗ ನಿಮ್ಮಲ್ಲಿ ವೈರಾಗ್ಯ ವೃತ್ತಿ ಬರಬೇಕಾಗಿದೆ. ಬಾಬೋರು ನೋಡಿದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಪ್ರವೃತ್ತಿಯಲ್ಲಿ ಇರೋರೇ ಆಗಿರ್ಬೋದು, ಸೇವಾ ಕೇಂದ್ರದಲ್ಲಿ ಇರೋರೇ ಆಗಿರ್ಬೋದು, ಎಲ್ಲರ ಹತ್ತಿರ ಜೀವನಕ್ಕೆ ಬೇಕಾದ ಎಲ್ಲ ಸಾಧನಗಳು ಇವೆ. अगर कोई को कमी है तो वह उसके अपने अलबेलेपन व आलस्य के कारण है. ಒಂದು ವೇಳೆ ಮಕ್ಕಳ ಹತ್ತಿರ ಊಟ, ವಸತಿ, ಬಟ್ಟೆಗಳ ಸಾಧನಗಳು ಇಲ್ಲ ಅಂದರೆ ಅದು ಅವರ ಹುಡುಗಾಟಿಕೆ ಮತ್ತು ಆಲಸ್ಯದ ಕಾರಣದಿಂದ ಆ ಥರ ಆಗಿರ್ತದೆ. ಬಾಕಿ ಡ್ರಾಮಾನುಸಾರವಾಗಿ ತಂದೆಯ ಮಕ್ಕಳಾದಂಥವ್ರಿಗೆ ಎಲ್ಲ ರೀತಿಯ ಸಾಧನಗಳು सहजवागी उपलब्ध आगिवे. जो आवश्यक साधन है वह तो चलने ही है, लेकिन कहाँ कहाँ आवश्यकता से भी ज़्यादा साधन है. बाकी ड्रामानुसार बाप दादा जानते हैं कि आवश्यक साधन सबके पास है, लेकिन कहाँ कहाँ आवश्यकता से ज़्यादा साधन है. साधना कम है और साधन का प्रयोग करना या कराना ज़्यादा है. इसलिए बाप दादा आज बाप समान बनने के दिवस पर विशेष अंडरलाइन करा रहे हैं कि साधनों के प्रयोग का अनुभव बहुत किया, जो किया बहुत अच्छा किया. अब साधना को बढ़ाना ಅರ್ಥಾತ್ ಬೇಹದ್ ಕಿ ವೈರಾಗ್ಯ ವೃತ್ತಿ ಕೋ ಲಾನ. ತಂದೆ ಹೇಳ್ತಾ ಇದ್ದಾರೆ, ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಸಾಧನಗಳು ಎಲ್ಲರ ಹತ್ರನೂ ಇವೆ. ಕೆಲವರ ಹತ್ತಿರ ಅವಶ್ಯಕತೆಯಕ್ಕಿಂತ ಹೆಚ್ಚಿನ ಸಾಧನಗಳಿವೆ. ಹೀಗಾಗಿ ಆ ಸಾಧನಗಳ ಪ್ರಯೋಗ ಮಾಡ್ತಾ ಮಾಡ್ತಾ ಸಾಧನೆಯ ಕಡೆಗೆ ಗಮನ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಸಾಧನಗಳ ಪ್ರಯೋಗ ಬಲೆ ಮಾಡಿರಿ, ಆದರೆ ಈಗ ಸಾಧನೆಯ ಅಭ್ಯಾಸ ಜಾಸ್ತಿ ಮಾಡಿರಿ. ಸಾಧನೆಯ ಮೂಲಕ ನಿಮ್ಮಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಬರಬೇಕಾಗಿದೆ. ब्रह्मा बाप को देखा लास्ट घड़ी तक बच्चों को साधन बहुत दिए
लेकिन स्वयं साधनों के प्रयोग से दूर रहे। होते हुए दूर रहना उसे कहेंगे ವೈರಾಗ್ಯ. ಬ್ರಹ್ಮ ತಂದೆಗೆ ನೀವು ನೋಡಿದ್ದೀರಿ, ಕೊನೆ ಗಳಿಗೆಯವರೆಗೆ ಸಾಕಷ್ಟು ಸಾಧನಗಳು ಇದ್ದರೂ ಸಹ ಆ ಸಾಧನಗಳ ಪ್ರಯೋಗದಿಂದ ತಾವು ದೂರ ಇದ್ದರು. ಸಾಧನೆಯ ಕಡೆಗೆ ವಿಶೇಷ ಗಮನ ಕೊಡ್ತಿದ್ರು. ಅದಕ್ಕೆ ಹೇಳಲಾಗ್ತದೆ ವೈರಾಗ್ಯ ಅಂತ. कुछ है ही नहीं और कहे कि हमको वैराग्य है, तो वह कैसे होगा? वह बात अलग है. सब कुछ होते हुए नॉलेज और विश्व कल्याण की भावना से, बाप को स्वयं को प्रत्यक्ष करने की भावना से, अभी साधनों के बजाय बेहद की वैराग्य वृत्ति हो. ಏನು ಇಲ್ಲದೆ ಇರೋರು ವೈರಾಗಿಗಳು ಆಗೋದು ಸಹಜ. ಆದರೆ ಎಲ್ಲವೂ ಇದ್ದರೂ ಸಹ ಜ್ಞಾನ ಮತ್ತು ವಿಶ್ವ ಕಲ್ಯಾಣದ ಭಾವನೆಯಿಂದ, ತಂದೆಯನ್ನು ಪ್ರತ್ಯಕ್ಷ ಮಾಡುವ ಭಾವನೆಯಿಂದ ಸಾಧನಗಳ ಪ್ರಯೋಗ ಕಡಿಮೆ ಮಾಡಿ ವೈರಾಗ್ಯ ವೃತ್ತಿಯ ಸಾಧನೆ ಈಗ ನಾವು ಮಾಡಬೇಕಾಗಿದೆ. जैसे स्थापना के आदि में साधन कम नहीं थे, लेकिन बेहद के वैराग्य वृत्ति की भट्टी में पड़े हुए थे. यह 14 वर्ष जो तपस्या की, यह बेहद के वैराग्य वृत्ति का वायुमंडल था. ಹೇಗೆ ಸ್ಥಾಪನೆಯ ಆದಿಯಲ್ಲಿ ಸಾಧನಗಳು ವಸ್ತುಗಳು ಏನೂ ಕಡಿಮೆ ಇರಲಿಲ್ಲ, ಆದರೆ ಸಾಧನಗಳನ್ನು ಇದ್ದರೂ ಸಹ ಮಕ್ಕಳು ಬೇಹದ್ದಿನ ವೈರಾಗ್ಯ ವೃತ್ತಿಯ ಭಟ್ಟಿಯಲ್ಲಿ ಕುಳಿತು 14 ವರ್ಷಗಳ ಕಾಲ ಅಖಂಡ ತಪಸ್ಸನ್ನು ಮಾಡಿ ವೈರಾಗ್ಯದ ವೃತ್ತಿಯನ್ನು ನಿರ್ಮಾಣ ಮಾಡಿದರು. ವೈರಾಗ್ಯದ ವಾತಾವರಣವನ್ನು ತಯಾರು ಮಾಡಿದರು. ಬಾಪ್ ದಾದಾನೆ ಅಭಿ ಸಾಧನ ಬಹುತ್ ದಿಯೇ ಹೈ. साधनों की अभी कोई कमी नहीं, लेकिन होते हुए बेहद का वैराग्य हो. विश्व की आत्माओं के कल्याण के प्रति भी इस समय इस विधि की आवश्यकता है, क्योंकि चारों ओर इच्छाएं बढ़ रही. इच्छाओं के वश आत्माएं परेशान है. चाहे पदमपति भी है, लेकिन इच्छाओं से वह भी परेशान है. ಬಾಬಾ ಹೇಳ್ತಿದ್ದಾರೆ, ವರ್ತಮಾನ ಸಮಯದಲ್ಲಿ ಸಾಧನಗಳಿಗೆ ಏನೂ ಕೊರತೆ ಇಲ್ಲ. ಆದರೆ ವಿಶ್ವ ಕಲ್ಯಾಣದ ಪ್ರತಿಯಾಗಿ ಸಾಧನಗಳನ್ನು ಅನುಭವಿಸ್ತಿದ್ರೂ, ಪ್ರಯೋಗ ಮಾಡ್ತಿದ್ರೂ ಸಹ ನೀವು ಮಕ್ಕಳು ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಇರಬೇಕು. ನಿಮ್ಮ ಇಚ್ಛೆಗಳನ್ನು ಕಡಿಮೆ ಮಾಡ್ಕೋಬೇಕು. ಈ ಪ್ರಪಂಚದಲ್ಲಿ ಇರುವಂಥ ಮನುಷ್ಯರಿಗೆ ಎಷ್ಟೇ ಸಾಧನಗಳು, ಎಷ್ಟೇ ಹಣ ಇದ್ರೂ ಅವರಲ್ಲಿ ಇನ್ನೂ ಇಚ್ಛೆಗಳು, ಆಶೆಗಳು ಬೆಳೀತಾ ಇದ್ದಾವೆ. वायुमंडल में आत्माओं की परेशानी का विशेष कारण यह हद की इच्छाएं. अब आप अपने बेहद की वैराग्य वृत्ति द्वारा उन आत्माओं में भी वैराग्य वृत्ति फैलाओ. ಇವತ್ತಿನ ವಾತಾವರಣದಲ್ಲಿ ಸಾಧನಗಳ ಆಶೆಯಿಂದ ಮನುಷ್ಯ ಪರೇಶಾನ್ ಆಗಿದ್ದಾನೆ. ಆದರೆ ನಿಮ್ಮ ವೈರಾಗ್ಯ ವೃತ್ತಿಯ ವಾತಾವರಣದಿಂದ ನೀವು ಆತ್ಮರನ್ನು ಸುಖ, ಶಾಂತಿ ಕೊಡ್ತಾ ಹೋಗ್ರಿ. ವೈರಾಗ್ಯ ವೃತ್ತಿ ಇಲ್ಲದೆ ಆತ್ಮಕ್ಕೆ ಸುಖ ಅಥವಾ ಶಾಂತಿ ಸಿಗೋದಿಲ್ಲ. आप वृक्ष की जड़ है. ब्राह्मणों का स्थान वृक्ष के जड़ में दिखाया है. आप फाउंडेशन है. आपकी लहर विश्व में फैलेगी. इसलिए बाप दादा विशेष साकार में ब्रह्मा बाप समान बनने की विधि
वैराग्य वृत्ति की तरफ विशेष अटेंशन दिला रहे हैं. ತಾವೆಲ್ಲ ಸಂಗಮ ಯುಗದ ಬ್ರಾಹ್ಮಣರು ಕಲ್ಪವೃಕ್ಷದ ಬುನಾದಿಯಲ್ಲಿ ಇದ್ದೀರಿ. ನಿಮ್ಮ ತರಂಗಗಳು, ಸಂಕಲ್ಪದ ತರಂಗಗಳು ಇಡೀ ವಿಶ್ವದಲ್ಲಿ ಹರಡ್ತವೆ. ಆದ್ದರಿಂದ ತಂದೆಯ ಸಮಾನ ಆಗಬೇಕಾದ್ರೆ ನಿಮ್ಮ ಗಮನ ಈಗ ವೈರಾಗ್ಯ ವೃತ್ತಿಯ ಕಡೆಗೆ ಇರಬೇಕು. हर एक से अनुभव हो कि यह साधनों वश नहीं है, साधना में रहने वाले होते हुए वैराग्य वृत्ति. आवश्यक साधन यूज़ करो, लेकिन जितना हो सकता है उतना दिल के वैराग्य वृत्ति से साधनों के वशीभूत होकर नहीं करो. ನೋಡುವಂಥ ಜನರಿಗೆ ಅನುಭವ ಆಗಬೇಕು, ಇವರೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರು, ಸಾಧನಗಳು ಇದ್ದರೂ ಸಹ ಇವರು ಸಾಧನಗಳಿಗೆ ವಶ ಆಗಿಲ್ಲ, ತಮ್ಮ ಸಾಧನೆಯಲ್ಲಿ ನಿರತ ಆಗಿದ್ದಾರೆ ಅಂತ. ಹೀಗೆ ಬಾಬಾ ಹೇಳ್ತಾರೆ, ನಿಮ್ಮ ಮನಸ್ಸಿನ ವೈರಾಗ್ಯ ವೃತ್ತಿಯ ವಾತಾವರಣವನ್ನು ನಿರ್ಮಾಣ ಮಾಡಿರಿ. साधना का वायुमंडल चारों ओर बनाओ. समय के प्रमाण अभी सच्ची तपस्या व साधना है ही ಬೇಹದ್ ಕಾ ವೈರಾಗ್ಯ. ನಿಮ್ಮ ಸಾಧನೆಯ ವಾತಾವರಣವನ್ನು 4 ಕಡೆಗೆ ಹರಡಿಸಿ. ಸಮಯದ ಅನುಸಾರವಾಗಿ ಈಗ ಬೇಕಿರುವ ಪುರುಷಾರ್ಥ ಅಥವಾ ತಪಸ್ಸು ಬೇಹದ್ದಿನ ವೈರಾಗ್ಯದ तपस्सु बेकागिदे. सेवा का विस्तार इस वर्ष में बहुत किया. इस वर्ष 4 बड़े बड़े प्रोग्राम किए. सेवा से सहयोगी आत्माएं भी बहुत बने, समीप आए हैं, संपर्क में आए. लेकिन क्या सिर्फ सहयोगी बनाना है, यहाँ तक रखना है? नहीं. सहयोगी आत्माएं अच्छी अच्छी है. उन सहयोगी क्वालिटी वाली आत्माओं को और संबंध में लाओ, अनुभव कराओ, जिससे सहयोगी से सहज योगी बन जाए. इसके लिए एक तो साधना का वायुमंडल, दूसरा बेहद की वैराग्य वृत्ति का वायुमंडल हो, तो इससे सहयोगी सहज योगी बन जाएंगे. ಈ ವರ್ಷ ಸಾಕಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ಅನೇಕ ಸಹಯೋಗಿ ಆತ್ಮರನ್ನು ತಯಾರು ಮಾಡಿದ್ದೀರಿ. ಆದರೆ ಅವರೆಲ್ಲರೂ ಸಹಯೋಗಿಯಿಂದ ಸಹಜ ಯೋಗಿಗಳಾಗಬೇಕಾದ್ರೆ ಮೊದಲನೇದು ಸಾಧನೆಯ ವಾತಾವರಣವನ್ನು ತಯಾರು ಮಾಡಿರಿ. ಎರಡನೇದು ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾತಾವರಣವನ್ನು ತಯಾರು ಮಾಡಿರಿ. ಆಗ ಸಹಯೋಗಿ ಆಗಿರುವಂತಹ ಆತ್ಮರು ಸಹಜ ಯೋಗಿ ಆಗಿಬಿಡ್ತಾರೆ. उनकी सेवा भले करते रहो, लेकिन साथ में साधना तपस्या का वायुमंडल आवश्यक है. ಸಂಪರ್ಕದಲ್ಲಿ ಬಂದಂತಹ ಸಹಯೋಗಿ ಆತ್ಮರ ಸೇವೆಯನ್ನು ಮಾಡ್ತಾ ಇರಿ. ಆದರೆ ಜೊತೆಗೆ ಸಾಧನೆ ಮತ್ತು ತಪಸ್ಸಿನ ವಾತಾವರಣನೂ ಅಷ್ಟೇ ಪವರ್ಫುಲ್ ಆಗಿ ಇರಲಿ. चारों ओर पावरफुल तपस्या करनी. जो तपस्या मनसा सेवा के निमित्त बने, ऐसी पावरफुल सेवा अभी तपस्या से करनी. ತಂದೆ ಹೇಳ್ತಾ ಇದ್ದಾರೆ, 4 ಕಡೆಗೂ ಸಹ ಈಗ ನಿಮ್ಮ ತಪಸ್ಸಿನ ಮೂಲಕ, ಮನಸಾ ಸೇವೆಯ ಮೂಲಕ ಸೇವೆ ಮಾಡ್ತಾ ಹೋಗ್ರಿ. ಶಕ್ತಿಶಾಲಿ ವಾತಾವರಣವನ್ನು ತಯಾರು ಮಾಡ್ತಾ ಹೋಗ್ರಿ. अभी मनसा सेवा अर्थात संकल्प द्वारा सेवा की टचिंग हो, उसकी आवश्यकता है. समय समीप आ रहा है. निरंतर स्थितियाँ और निरंतर पावरफुल वायुमंडल की आवश्यकता है. मनसा ಸೇವೆಯ ಅವಶ್ಯಕತೆ ಈ ಸಮಯದಲ್ಲಿ ಇದೆ. ನಿರಂತರ ನಿಮ್ಮ ಶ್ರೇಷ್ಠ ಸ್ಥಿತಿಗಳು ಮತ್ತು
ಶಕ್ತಿಶಾಲಿ ವಾತಾವರಣದ ಅವಶ್ಯಕತೆ ಇದೆ. बाप समान बनना है तो पहले बेहद की वैराग्य वृत्ति धारण करो. यही ब्रह्मा बाप की अंत्य तक विशेषता देखी. ತಂದೆಯ ಸಮಾನ ಆಗಬೇಕಾದ್ರೆ ಮೊದಲು ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳಿ. ಬ್ರಹ್ಮ ತಂದೆಯಲ್ಲಿ ಈ ವೈರಾಗ್ಯ ವೃತ್ತಿಯ ವಿಶೇಷತೆಯನ್ನು ತಾವು ಕೊನೆವರೆಗೂ ನೋಡಿದ್ದೀರಿ. ನ वैभव में लगाव रहा ನ बच्चों में सबसे ವೈರಾಗ್ಯ ವೃತ್ತಿ. ಬ್ರಹ್ಮ ತಂದೆಗೆ ಸಾಧನಗಳ ಮೇಲೆ ಅಟ್ಯಾಚ್ಮೆಂಟ್ ಇರಲಿಲ್ಲ, ಮಕ್ಕಳ ಮೇಲೆ ಅಟ್ಯಾಚ್ಮೆಂಟ್ ಇರಲಿಲ್ಲ. ದೇಹಧಾರಿಗಳು ಮತ್ತು ದೇಹದ ವಸ್ತುಗಳಿಂದ ಸಂಪೂರ್ಣ ವೈರಾಗಿಯಾಗಿದ್ದರು. तो आज के दिन का बाप समान बनने का पाठ पक्का करना, बस ब्रह्मा बाप समान बनना ही है. ऐसा दृढ़ निश्चय अवश्य आगे बढ़ाएगा. ಆದ್ದರಿಂದ ಈ ದಿನದ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ. ಬ್ರಹ್ಮ ತಂದೆಯ ಸಮಾನ ಆಗಲೇಬೇಕು ಎಂಬ ದೃಢ ನಿಶ್ಚಯ ಮಾಡಿ. ಈ ನಿಶ್ಚಯ ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ಬೋದು. अच्छा, आज कौन सी बात को अंडरलाइन किया? ಬೇಹದ್ ಕಾ ವೈರಾಗ್ಯ. ಈ ದಿನ ವಿಶೇಷವಾಗಿ ಯಾವ ಮಾತಿನ ಕಡೆಗೆ ಗಮನ ಕೊಡಲಿಕ್ಕೆ ಬಾಬಾ ತಿಳಿಸಿದರು? ಆ ವಿಷಯ ಅಂದರೆ ಬೇಹದ್ದಿನ ವೈರಾಗ್ಯ. अभी आत्माओं को इच्छाओं से बचाओ. बेचारे बहुत दुखी है, परेशान है, तो अभी रहम दिल बनो. ಈಗ ಲೌಕಿಕದ ಆತ್ಮರಿಗೆ ದುರಾಶೆಗಳಿಂದ ದೂರ ಮಾಡಿರಿ, ಇಚ್ಛೆಗಳಿಂದ ದೂರ ಮಾಡಿರಿ. ಇಚ್ಛೆಗಳ ಕಾರಣದಿಂದ ಎಲ್ಲ ಆತ್ಮರು ದುಃಖಿಯಾಗಿದ್ದಾರೆ, ಕಷ್ಟದಲ್ಲಿ ಇದ್ದಾರೆ. ಅವರ ಮೇಲೆ ನಿಮಗೆ ದಯೆ ಬರಬೇಕು. रहम की लहर बेहद के वैराग्य वृत्ति द्वारा फैलाओ. ಆ ನಿಮ್ಮ ಕರುಣೆಯ ಅಲೆಗಳು ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಉತ್ಪತ್ತಿಯಾಗ್ತವೆ. ಆ ಕರುಣೆಯ ಅಲೆಗಳನ್ನು ಎಲ್ಲ ಕಡೆಗೂ ಹರಡಿಸ್ರಿ. अभी सभी ऊंचे ते ऊंचे परम धाम में बाप के साथ बैठ सर्व आत्माओं को रहम की दृष्टि दो. वाइब्रेशन फैलाओ. फैला सकते हैं ना? तो बस अभी परम धाम में बाप के साथ बैठ जाओ. वहाँ से यह बेहद के रहम का वायुमंडल फैलाओ. ಬಾಬವರು ಮಕ್ಕಳಿಗೆ ಈ ಒಂದು ಡೈರೆಕ್ಷನ್ ಕೊಡ್ತಾ ಯೋಗದ ಡ್ರಿಲ್ಲನ್ನು ಮಾಡಿಸಿದರು. ಬಾಬಾ ಹೇಳ್ತಿದ್ದಾರೆ, ಈಗ ಉನ್ನತಾತಿ ಉನ್ನತ ಸ್ಥಾನದಲ್ಲಿ ಪರಮಧಾಮದಲ್ಲಿ ತಂದೆಯ ಜೊತೆಗೆ ಕುಳಿತು ಸರ್ವ ಆತ್ಮರಿಗೂ ಕರುಣೆಯ ದೃಷ್ಟಿಯಿಂದ ನೋಡ್ತಾ ಹೋಗ್ರಿ. ಕರುಣೆ ಅಥವಾ ದಯೆಯ ವಾತಾವರಣವನ್ನು ಹರಡಿಸ್ರಿ. ಅಲ್ಲಿಂದನೇ ಬೇಹದ್ದಿನ ಕರುಣೆಯ ವಾತಾವರಣವನ್ನು ಈ ಲೋಕದಲ್ಲಿ ಹರಡಿಸಿ ಅಂತ ಬಾಬವರು ಹೇಳ್ತಾ ಇದ್ದಾರೆ. ಬಾಪ್ ದಾದಾನೇ ಡ್ರಿಲ್ ಕರಾಯಿ. ಈ ಥರ ಬಾಬಾ ಅವತ್ತಿನ ದಿನ ಮಕ್ಕಳಿಂದ ಡ್ರಿಲ್ ಮಾಡಿಸಿದರು. अच्छा, चारों ओर के सर्व अति स्नेही बच्चों को सर्व चारों ओर के साधना करने वाले श्रेष्ठ आत्माओं को सारे दिन में बहुत प्यारे प्यारे मीठे मीठे दिल के गीत सुनाने वाले, रूह रूहान करने वाले, शक्तियों के गुणों के वरदान से झोली भरने वाले बाप दादा को सब के गीत, खुशी के गीत, स्नेह के गीत, रूहानी नशे के गीत, मीठी मीठी बातें बहुत बहुत दिल को लुभाने वाली सुनाई दी. और बाप दादा भी सुनने और मिलने में लवलीन थे. तो ऐसे दिल के सच्चे, दिल के आवाज़ सुनाने वाले बच्चे महान है और सदा महान
रहेंगे। ऐसे मीठे मीठे बच्चे, सदा बेहद के वैराग्य वृत्ति को अपनाने वाले दृढ़ निश्चय बुद्धि बच्चों को बाप दादा एक के बदले पदम गुणा रिटर्न स्नेह में दे रहे। दिलाराम के दिल पर रहने वाले सभी बच्चों को बहुत बहुत याद, प्यार और नमस्ते। ನಾಲ್ಕು ಕಡೆಯ ಸ್ನೇಹಿ ಮಕ್ಕಳಿಗೆ, ಸಾಧನೆ ಮಾಡುವಂತಹ ಶ್ರೇಷ್ಠ ಆತ್ಮರಿಗೆ ಈ ದಿನ ವಿಶೇಷವಾಗಿ ತಮ್ಮ ಹೃದಯದ ಮಧುರ ಗೀತೆಗಳನ್ನು ಹೇಳುವಂತಹ, ಸರ್ವಶಕ್ತಿಗಳಿಂದ ಗುಣಗಳಿಂದ ವರದಾನದ ಜೋಳಿಗೆಯನ್ನು ತುಂಬಿಕೊಳ್ಳುವಂತಹ ಮಕ್ಕಳಿಗೆ ಖುಷಿಯ ಗೀತೆಯನ್ನು, ಸ್ನೇಹದ ಗೀತೆಯನ್ನು, ಆತ್ಮಿಕ ನಶೆಯ ಗೀತೆಯನ್ನು ಹಾಡುವಂತಹ ಮಕ್ಕಳಿಗೆ, ತಂದೆಯ ಮಿಲನದಲ್ಲಿ ಲವಲೀನಾಗಿರುವಂಥ ಮಕ್ಕಳಿಗೆ, ಮಹಾನ ಮತ್ತು ಸದಾ ತಾವು ಮಹಾನ ಆಗಿ ಅನ್ಯರನ್ನು ಮಹಾನ ಮಾಡುವಂಥ ಮಕ್ಕಳಿಗೆ, ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಇದ್ದು ದೃಢ ನಿಶ್ಚಯ ಬುದ್ಧಿ ಆಗಿರುವಂತಹ ಮಕ್ಕಳಿಗೆ ಬಾಪ್ ದಾದಾರವರು ಒಂದಕ್ಕೆ ಪ್ರತಿಯಾಗಿ ಪದಮದಷ್ಟು ಸ್ನೇಹವನ್ನು ರಿಟರ್ನ್ ಕೊಡ್ತಾ ಇದ್ದಾರೆ. ಹೃದಯ ರಾಮನ ಹೃದಯದಲ್ಲಿ ಇರುವಂತಹ ಎಲ್ಲ ಪ್ರೀತಿಯ ಮಕ್ಕಳಿಗೆ ಬಹಳ ಬಹಳ ನೆನಪು, ಪ್ರೀತಿ ಮತ್ತು ನಮಸ್ತೆ. जो बाहर भी सुन रहे हैं उन्हों को भी बाबा देख रहे, और बाप दादा दूर नहीं देखते, लेकिन सभी बच्चों को सन्मुख देख याद, प्यार और मुबारक, याद सौगात व याद पत्रों का रिटर्न कर रहे कि सदा उड़ती कला में उड़ने वाले बच्चे सदा आबाद है, सदा ही आबाद रहेंगे. ಯಾರು ಸಭಾಂಗಣದ ಹೊರಗೆ ಕುಳಿತು ಮುರಳಿ ಕೇಳ್ತಾ ಇದ್ದಾರೆ, ಟಿ ವಿ ಮೂಲಕ ಮಿಲನದ ದೃಶ್ಯ ನೋಡ್ತಾ ಇದ್ದಾರೆ, ಅಂತಹ ಮಕ್ಕಳು ದೂರ ಇದ್ರೂ ಸಹ ಮನಸ್ಸಿನ ಮೂಲಕ ತಂದೆಯ ಹತ್ತಿರದಲ್ಲಿ ಇದ್ದಾರೆ. ಅವರನ್ನು ಸನ್ಮುಖದಲ್ಲಿ ನೋಡ್ತಾ ಬಾಪ್ ದಾದಾರವರು ಅವರಿಗೂ ಸಹ ಯಾದ್, ಪ್ಯಾರ್, ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಎಲ್ಲರ ಪತ್ರಗಳಿಗೆ ಪ್ರತಿ ಉತ್ತರದಲ್ಲಿ ಬಾಬಾ, ಮಕ್ಕಳೇ ಸದಾ ಹಾರುವ ಕಲೆಯಲ್ಲಿ ಹಾರ್ತಾ ಇರಿ, ಸದಾ ಅವಿನಾಶಿಯಾಗಿ ಚಿರಂಜೀವಿಯಾಗಿ ಇರಿ ಎಂಬ ಆಶೀರ್ವಾದ ವರದಾನನು ಕೊಡ್ತಾ ಇದ್ದಾರೆ. वरदान, श्रेष्ठ संकल्प की शक्ति द्वारा सिद्धियां प्राप्त करने वाले सिद्धि स्वरूप भव. ಶ್ರೇಷ್ಠ ಸಂಕಲ್ಪದ ಶಕ್ತಿಯಿಂದ ಸಿದ್ಧಿಗಳನ್ನು ಪಡೆಯುವಂತಹ ಸಿದ್ಧಿ ಸ್ವರೂಪ ಆಗಿರಿ. आप मास्टर सर्वशक्तिवान बच्चों के संकल्प में इतनी शक्ति है जो जिस समय चाहो वह कर सकते हो और करा भी सकते हो, क्योंकि आपका संकल्प सदा शुभ, श्रेष्ठ और कल्याणकारी है. जो श्रेष्ठ और कल्याण का संकल्प है वह सिद्ध जरूर होता है. मन सदा एकाग्र अर्थात एक ठिकाने पर स्थित रहता है, भटकता नहीं. जहाँ चाहे जब चाहे मन को वहाँ स्थित कर सकते हो. इससे सिद्धि स्वरूप स्वतः बन जाते हैं. ತಾವೆಲ್ಲ ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳಲ್ಲಿ ಒಂದು ಮಹಾನ ಸಂಕಲ್ಪದ ಶಕ್ತಿ ಇದೆ. ಆ ಶಕ್ತಿಯಿಂದ ಯಾವ ಸಮಯದಲ್ಲಿ ಯಾವ ಕಾರ್ಯ ಬೇಕೋ ಆ ಕಾರ್ಯವನ್ನು ನೀವು ಮಾಡಬಹುದು. ನಿಮ್ಮ ಸಂಕಲ್ಪ ಸದಾ ಶುಭ ಸಂಕಲ್ಪ ಆಗಿರಬೇಕು, ಶ್ರೇಷ್ಠ ಸಂಕಲ್ಪ ಆಗಿರಬೇಕು, ಕಲ್ಯಾಣಕಾರಿ ಸಂಕಲ್ಪ ಆಗಿರಬೇಕು. ಯಾವ ಸಂಕಲ್ಪ ಶ್ರೇಷ್ಠ ಮತ್ತು ಕಲ್ಯಾಣದ ಸಂಕಲ್ಪ ಇರ್ತದೆ ಅದು ಅವಶ್ಯವಾಗಿ ಸಿದ್ಧಿ ಆಗ್ತದೆ. ಮನಸ್ಸಿನ ಏಕಾಗ್ರತೆಯಿಂದ ನಿಮ್ಮ ಬುದ್ಧಿಯನ್ನು
ಒಂದು ಸ್ಥಳದಲ್ಲಿ ಒಂದು ಸೀಮಿತವಾದ ಸಮಯದವರೆಗೂ ನೀವು ಸ್ಥಿರಗೊಳಿಸಬಹುದು. ಶ್ರೇಷ್ಠ ಸಂಕಲ್ಪದ ಆಧಾರದಿಂದ ಮನಸ್ಸು ಮತ್ತು ಬುದ್ಧಿಯನ್ನು ಯಾವ ಸ್ಥಿತಿಯಲ್ಲಿ ಬೇಕು, ಎಷ್ಟು ಸಮಯ ಬೇಕು ಅಷ್ಟು ಸಮಯ ನೀವು ಏಕಾಗ್ರಗೊಳಿಸಬಹುದು. ಎಲ್ಲಿ ಬೇಕೋ ಅಲ್ಲಿ ಮನಸ್ಸನ್ನು ಸ್ಥಿರ ಮಾಡಬಹುದು. ಇದಕ್ಕೆ ಹೇಳಲಾಗ್ತದೆ ಸಿದ್ಧಿ ಸ್ವರೂಪ ಆಗುವುದು ಅಂತ. स्लोगन: परिस्थितियों की हलचल के प्रभाव से बचना है तो विदेही स्थिति में रहने का अभ्यास करो. ಪರಿಸ್ಥಿತಿಗಳ ಕೋಲಾಹಲದ ಪ್ರಭಾವದಿಂದ ಬಚಾವ್ ಮಾಡಿಕೊಳ್ಳುವುದಾದರೆ ವಿದೇಹಿ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡಿರಿ. ವಿದೇಹಿ ಸ್ಥಿತಿ ಅಂದರೆ ಅಶರೀರಿ ಸ್ಥಿತಿಯ ಅಭ್ಯಾಸ ಮಾಡಿರಿ. ಈ ದೇಹ ನಾನಲ್ಲ, ಒಳಗಿರುವ ಚೈತನ್ಯ ಆತ್ಮ ನಾನು ಎಂಬ ಅಭ್ಯಾಸದಲ್ಲಿ ಇರಿ ಅಂತ ಬಾಬವರು ಈ ದಿನ ತಿಳಿಸ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ. ಸ್ವಾಗತವು ನಿನಗೆ, ಸುಸ್ವಾಗತವು ನಿನಗೆ. ಸ್ವಾಗತವು ನಿನಗೆ, ಸುಸ್ವಾಗತವು ನಿನಗೆ. ತಂದೆ ಶಿಕ್ಷಕ ಗುರುವು ನೀನೇ ನಮಗೆ. 5000 ವರುಷದ ಕಲ್ಪದಲ್ಲಿ ಒಮ್ಮೆ ಧರ್ಮ ಸ್ಥಾಪನೆಗೆಂದು ಸಂಭವಿಸಿದವನೇ. ಸ್ವಾಗತವ ಕೋರುವೆವು, ಸ್ವಾಗತವ ನೀಡುವೆವು. ಪತಿತ ಜಗದ ದುಃಖಿ ದುಸ್ಥಿತಿಯ ಆತ್ಮರನು ಸುಖದ ಉಯ್ಯಾಲೆಯಲ್ಲಿ ತೂಗಬಂದವನೇ. ನುಡಿಯಲಿ ಸ್ವಾಗತ, ನಡೆಯಲಿ ಸ್ವಾಗತ. ನುಡಿಯಲಿ ಸ್ವಾಗತ, ನಡೆಯಲಿ ಸ್ವಾಗತ. ನಯನದಿ ಸ್ವಾಗತ, ಹೃದಯದ ಸ್ವಾಗತ ಸ್ವಾಗತ. ಓ ನಮ್ಮ ಅವಿನಾಶಿ ತಂದೆ ಶಿವನೇ, ಸ್ವಾಗತವು ನಿನಗೆ, ಸುಸ್ವಾಗತವು ನಿನಗೆ. ಸ್ವಾಗತವು ಶಿವನೇ, ಸುಸ್ವಾಗತವು ನಿನಗೆ. ಸ್ವಾಗತವು ಶಿವನೇ, ಸುಸ್ವಾಗತವು ನಿನಗೆ. ಸ್ವಾಗತವು ಶಿವನೇ, ಸುಸ್ವಾಗತವು ನಿನಗೆ. ಸ್ವಾಗತವು ಶಿವನೇ, ಸುಸ್ವಾಗತವು ನಿನಗೆ. ಕಾಯಿಟ್ಟು ಯೋಗದ ಮಂಗಳ ಮುಕುಟ ತೊಟ್ಟು
ಶಾಂತಿಯ ಪೈತಲೆಯ ಬೊಟ್ಟನಿಟ್ಟು ಮುಗುಳ್ನಗೆಯ ಮೂಗಿನ ನತ್ತಾನಿಟ್ಟು ಪ್ರೀತಿಯ ಸ್ನೇಹದ ಕಡಗ ತೊಟ್ಟು ನಿಶ್ಚಯದಿ ಗೆಜ್ಜೆಯ ಹೆಜ್ಜೆಯಿಟ್ಟು ಪವಿತ್ರತೆಯ ಹೊಳಪಿನ ಭಾವ ಇಟ್ಟು ಸ್ವಾಗತ ಸಂಕಲ್ಪ ಶಕ್ತಿಯ ಮಾಲೆ ತೊಟ್ಟು ಸ್ವಾಗತಿಸಿ ಕರೆದಿಹೆವು ನಟರಾಜನ ಶಿವನೇ. ಸ್ವಾಗತವು ಶಿವನೇ ಸುಸ್ವಾಗತವು ನಿನಗೆ, ಸ್ವಾಗತವು ಶಿವನೇ ಸುಸ್ವಾಗತವು ನಿನಗೆ, ಸ್ವಾಗತವು ಶಿವನೇ ಸುಸ್ವಾಗತವು ನಿನಗೆ, ಸ್ವಾಗತವು ಶಿವನೇ ಸುಸ್ವಾಗತವು ನಿನಗೆ. ತುಂಬುತ್ತ ದಿವ್ಯತೆಯ ಬೆಳಸುತ್ತ ಶಿವಶಕ್ತಿಯರ ರಚಿಸಿ ಅಸುರತೆಯ ಸಂಹರಿಸೋ ರುದ್ರಗೀತ ಜ್ಞಾನ ಯಜ್ಞದ ರಚಯಿತನೇ, ರುದ್ರಗೀತ ಜ್ಞಾನ ಯಜ್ಞದ ರಚಯಿತನೇ, ಪರಂ ಜ್ಯೋತಿಯೇ ಸ್ವಾಗತ ಆತ್ಮ ಜ್ಯೋತಿಗಳ ಸವಿ ಸ್ವಾಗತ. ಓ ನಮ್ಮ ಅವಿನಾಶಿ ತಂದೆ ಶಿವನೇ, ಸ್ವಾಗತವು ನಿನಗೆ ಸುಸ್ವಾಗತವು ನಿನಗೆ, ತಂದೆ ಶಿಕ್ಷಕ ಗುರುವು ನೀನೇ ನಮಗೆ. 5,000 ವರುಷದ ಕಲ್ಪದಲ್ಲಿ ಒಮ್ಮೆ ಧರ್ಮ ಸ್ಥಾಪನೆಗೆಂದು ಸಂಭವಿಸಿದವನೇ, ಸ್ವಾಗತವ ಕೋರುವೆವು ಸ್ವಾಗತವ ನೀಡುವೆವು. ಸ್ವಾಗತವು ಶಿವನೇ ಸುಸ್ವಾಗತವು ನಿನಗೆ. ಪರಂಜ್ಯೋತಿ ಪರಮಾತ್ಮನ ದಿವ್ಯ ಸಂದೇಶ, ಭರತ ಭೂಮಿಯಲವತರಿಸಿಹನು ಬ್ರಹ್ಮನಲ್ಲಿ ಈಶಾ, ಭರತ ಭೂಮಿಯಲವತರಿಸಿಹನು ಬ್ರಹ್ಮನಲ್ಲಿ ಈಶಾ, ರಚಿಸಲಿರುವನು ಸ್ವರ್ಗ ರಾಜ್ಯವ ನರಕದ ನಾಶ, ತನ್ನ ಪರಿಚಯ ತಾನೇ ನೀಡುತ್ತಾ ಸ್ವಯಂಭೂ ಈಶಾ. ಪರಂಜ್ಯೋತಿ ಪರಮಾತ್ಮನ ದಿವ್ಯ ಸಂದೇಶ, ಸ್ವಾಗತವನ್ನು ಬಯಸುವೆವು ನಾವು ಶಿವನ ಸುತರೇ ಬನ್ನಿರಿ.